ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಿಮ ಘಟ್ಟ ತಲುಪಿದೆ. ಈಗಾಗಲೇ 100 ದಿನ ಪೂರೈಸಿ ಶೋ ಮುಂದುವರೆದಿದೆ. ಫಿನಾಲೆಗೆ ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಇರೋದು. ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಗಿಲ್ಲಿ ನಟನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಿಂದ ವಿಶೇಷ ಮನವಿಯನ್ನ ಮಾಡಲಾಗಿದೆ. ಹೌದು, ಬಿಗ್ ಬಾಸ್ 12ರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಆಟ ಬದಲಾಗಿದೆ. ಕಾವ್ಯ ವರ್ತನೆಯಿಂದ ಬೇಸರಗೊಂಡಿರುವ ಗಿಲ್ಲಿ ನಟನ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಜನಪ್ರಿಯ ಸ್ಪರ್ಧಿಯಾಗಿ ಗಿಲ್ಲಿ ನಟ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ನಟನ ಹೆಸರಿನಲ್ಲಿ ಹಲವಾರು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿವೆ. ಇದೀಗ ಗಿಲ್ಲಿ ಅಭಿಮಾನಿಗಳಿಂದ ವಿಶೇಷ ಅಭಿಯಾನವೊಂದು ಆರಂಭವಾಗಿದೆ. ಗಿಲ್ಲಿ ನಟ ಬಿಗ್ ಬಾಸ್ ಶೋನಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅಭಿಮಾನಿಗಳು ಹೊರಗಡೆ ಪ್ರಚಾರ ನಡೆಸುತ್ತಾರೆ. ಮೊದಲ ದಿನದಿಂದಲೂ ಗಿಲ್ಲಿ ನಟ ಮತ್ತು ಕಾವ್ಯ ಜೊತೆಯಾಗಿ ಆಟವಾಡಿಕೊಂಡು ಬಂದಿದ್ದಾರೆ. ಕಾವ್ಯ ಅಂತರ ಕಾಪಾಡಿಕೊಳ್ಳಲು ಪ್ರಯತ್ನಿಸಿದ್ರು ಗಿಲ್ಲಿ ನಟ ಇದಕ್ಕೆ ಅವಕಾಶ ನೀಡಿಲ್ಲ. ಆ ಕಾರಣದಿಂದ ಗಿಲ್ಲಿ ನಟ ಅಭಿಮಾನಿಗಳು ಕಾವ್ಯ ಪರವಾಗಿ ವೋಟ್ ಹಾಕುತ್ತಿದ್ದರು. ಇದೀಗ ಆಟ ಬದಲಾಗಿದ್ದು ಟಾಪ್ 6 ನ ಮೊದಲ ಟಿಕೆಟ್ ಪಡೆದುಕೊಳ್ಳುವ ಟಾಸ್ಕ್ ನಿಂದ ಗಿಲ್ಲಿ ನಟ ಹೊರಗೆ ಬಿದ್ದಿದ್ದಾರೆ. ಮತ್ತೊಂದೆಡೆ ಗಿಲ್ಲಿ ಬಗ್ಗೆ ಕಾವ್ಯ ನಿರಂತರವಾಗಿ ಅಸಮಾಧಾನವನ್ನ ಹೊರಹಾಕುತ್ತಿದ್ದಾರೆ. ಈ ಹಿಂದಿನ ಸಂಚಿಕೆಯಲ್ಲಿ ಧನುಷ್ ಜೊತೆ ಮಾತನಾಡುವಾಗ ಗಿಲ್ಲಿ ವರ್ತನೆ ಬಗ್ಗೆ ಕಾವ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದರು. ಈಗ ಈ ಎಲ್ಲಾ ಬೆಳವಣಿಗೆ ಬಳಿಕ ಗಿಲ್ಲಿ ನಟನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಅಭಿಯಾನ ಆರಂಭಿಸಿದ್ದಾರೆ. ಒಬ್ಬ ಸ್ಪರ್ಧಿಗೆ ಒಬ್ಬರು 99 ಮತಗಳನ್ನ ಚಲಾಯಿಸಬಹುದು. ಈ ಮೊದಲು ಗಿಲ್ಲಿ ಅಭಿಮಾನಿಗಳು ಅರ್ಧ ಮತಗಳನ್ನ ಕಾವ್ಯ ಅವರಿಗೆ ನೀಡುತ್ತಿದ್ದರು. ಇದೀಗ ಕಾವ್ಯ ಆಟದಿಂದ ಬೇಸರಗೊಂಡಿರುವ ಅಭಿಮಾನಿಗಳು ಎಲ್ಲಾ ಮತಗಳನ್ನ ಗಿಲ್ಲಿ ನಟನಿಗೆ ಮಾತ್ರ ಹಾಕಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಈ ಮೂಲಕ ಕಾವ್ಯಗೆ ಮತ ಚಲಾಯಿಸಬೇಡಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ. ಯಾಕಂದ್ರೆ ಫಿನಾಲೆವರೆಗೂ ಕಾವ್ಯನ ಕರ್ಕೊಂಡು ಬಂದಿದ್ದೆ ಗಿಲ್ಲಿ ನಟ. ಗಿಲ್ಲಿಯಿಂದಾನೇ ಕಾವ್ಯ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯವಾಯಿತು. ಇಲ್ಲ ಅಂದ್ರೆ ಕಾವ್ಯ ಯಾವಾಗ್ಲೂ ಮನೆಗೆ ಹೋಗ್ಬೇಕಾಗಿತ್ತು. ಈಗ ಫಿನಾಲೆಗೆ ಬಂದ ಮೇಲೆ ಗಿಲ್ಲಿ ವಿರುದ್ಧ ಮಾತಾಡೋಕೆ ಶುರು ಮಾಡಿದಾಳೆ. ಧನುಷ್ ಜೊತೆ ಸೇರ್ಕೊಂಡು ಗಿಲ್ಲಿ ವಿರುದ್ಧನೇ ಗಿಲ್ಲಿ ಬೆನ್ನ ಹಿಂದೆನೆ ಮಾತಾಡ್ತಿದ್ದಾಳೆ. ಇಂತ ಫ್ರೆಂಡು ಯಾರಿಗೂ ಬೇಡ. ರಕ್ಷಿತಾ ರೀತಿ ಒಬ್ಬ ಫ್ರೆಂಡು ಇದ್ರು ಓಕೆ, ಆದ್ರೆ ಕಾವ್ಯಳಂತಹ ಫ್ರೆಂಡು ಯಾರಿಗೂ ಬೇಡ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮಾತಿನ ಬಲ್ಲ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲುತ್ತಾರೆ ಎಂದು ಹೇಳಲಾಗ್ತಿದೆ. ಗಿಲ್ಲಿ ಬಹಳ ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಒಳ್ಳೆ ಎಂಟರ್ಟೈನರ್ ಎನಿಸಿಕೊಂಡಿದ್ದಾರೆ. ಆದರೆ ಟಾಸ್ಕ್ ಗಳ ವಿಚಾರದಲ್ಲಿ ಇತರೆ ಸ್ಪರ್ಧಿಗಳಿಂದ ಹಿಂದೆ ಉಳಿದಿದ್ದಾರೆ. ಟಿಕೆಟ್ ಟು ಫಿನಾಲೆ 6 ಆಟದಿಂದ ಹೊರಗುಳಿಯುವಂತಾಗಿದೆ. ಇದೆಲ್ಲದರ ನಡುವೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲು ಜನರ ವೋಟ್ ಬಹಳ ಮುಖ್ಯವಾಗುತ್ತೆ. ಆ ಬಗ್ಗೆ ಗಿಲ್ಲಿ ತಂಡ ಗಮನ ಹರಿಸಿದೆ. ಇನ್ನು ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ದರೂ ಅವರ ಆಪ್ತರು ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುತ್ತಿದ್ದಾರೆ. ಗಿಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇನ್ನು ಗಿಲ್ಲಿ ಬೆಂಬಲಿಸಿ ಸಾಕಷ್ಟು ಪೋಸ್ಟ್ ಮಾಡಲಾಗುತ್ತಿದೆ. ಅದನ್ನ ಅಭಿಮಾನಿಗಳು ಲೈಕ್ ಶೇರ್ ಮಾಡಿ ವೈರಲ್ ಮಾಡುತ್ತಿದ್ದಾರೆ. ಸದ್ಯ 8.52 ಲಕ್ಷ ಮಂದಿ ಗಿಲ್ಲಿ ಖಾತೆಯನ್ನು ಫಾಲೋ ಮಾಡುತ್ತಿದ್ದಾರೆ. ಶೀಘ್ರದಲ್ಲೇ 10 ಲಕ್ಷ ಅಂದ್ರೆ 1 ಮಿಲಿಯನ್ ದಾಟುವ ನಿರೀಕ್ಷೆ ಇದೆ. ಇನ್ನು ವೋಟಿಂಗ್ ವಿಚಾರದಲ್ಲಿ ಇದೀಗ ಗಿಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮನವಿ ಮಾಡಲಾಗಿದೆ. ಗಿಲ್ಲಿ ಅಭಿಮಾನಿಗಳಲ್ಲಿ ವಿಶೇಷ ಮನವಿ. ಫಿನಾಲೆ ಹತ್ತಿರದಲ್ಲೇ ಇದೆ. ಮನೆಯೊಳಗೆ ಗಿಲ್ಲಿ ಅವರ ಆಟ ಆಡ್ತಿದ್ದಾರೆ. ಮನೆ ಹೊರಗೆ ನಾವು ನೀವು ಎಲ್ಲ ಸೇರಿ ನಮ್ಮ ಖಾತೆಯ 99 ವೋಟುಗಳನ್ನ ಗಿಲ್ಲಿಗೆ ಮಾತ್ರ ಹಾಕೋಣ. ಇಷ್ಟು ದೂರ ಬಂದ ಪಯಣಕ್ಕೆ ಅರ್ಥ ತುಂಬುವ ಹೊಣೆ ಈಗ ನಮ್ಮೆಲ್ಲರ ಮೇಲಿದೆ. ನಿಮ್ಮ ಅತ್ಯಮೂಲ ಮತಗಳನ್ನು ಗಿಲ್ಲಿಗೆ ಮಾತ್ರ ನೀಡಿ. ಯಾವುದೇ ಕಾರಣಕ್ಕೂ ವೋಟ್ ಡಿವೈಡ್ ಮಾಡಬೇಡಿ ಎಂದು ಪೋಸ್ಟ್ ಮಾಡಿದ್ದಾರೆ. ಇನ್ನು ಜಿಯೋ ಹಾಟ್ ಸ್ಟಾರ್ ಚಂದಾದಾರರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವೋಟ್ ಮಾಡುವ ಅವಕಾಶ ಇದೆ. ಒಬ್ಬರು 99 ವೋಟ್ ಮಾಡಬಹುದು. ಅದೇ ಕಾರಣಕ್ಕೆ ಗಿಲ್ಲಿ ಅಭಿಮಾನಿಗಳು ಕೂಡ ಬೇರೆ ಬೇರೆ ಸ್ಪರ್ಧಿಗಳಿಗೆ ವೋಟ್ ಮಾಡುತ್ತಿದ್ದರು. ಗಿಲ್ಲಿ ಆಪ್ತರು ಎನ್ನುವ ಕಾರಣಕ್ಕೆ ಕಾವ್ಯ ಹಾಗೂ ರಕ್ಷಿತಾಗೂ ವೋಟ್ ಮಾಡುತ್ತಿದ್ದರು. ಆದರೆ ಇನ್ನು ಮುಂದೆ ಆ ರೀತಿಯೇ ಆಗುವುದು ಬೇಡ. ಎಲ್ಲಾ 99 ವೋಟ್ಗಳನ್ನ ಗಿಲ್ಲಿಗೆ ಮಾತ್ರ ಹಾಕಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ವೋಟ್ ಕಾರಣಕ್ಕೆ ಫಲಿತಾಂಶ ಯಾವ ರೀತಿ ಬೇಕಾದರೂ ಬದಲಾಗಿ ಬಿಡಬಹುದು. ಅದೇ ಕಾರಣಕ್ಕೆ ಗಿಲ್ಲಿಯ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಿಂದ ಹೀಗೆ ಮನವಿ ಮಾಡಿಕೊಳ್ಳಲಾಗ್ತಿದೆ. ದಿನ ಕಳೆದಂತೆ ಆಟ ರೋಚಕವಾಗ್ತಿದೆ. ಯಾರು ಫಿನಾಲೆಗೆ ಹೋಗುತ್ತಾರೋ, ಯಾರು ಟ್ರೋಫಿ ಗೆಲ್ಲುತ್ತಾರೋ ಎನ್ನುವ ಕುತೂಹಲ ಮೂಡಿದೆ. ಇಂತಹ ಸಮಯದಲ್ಲಿ ಯಾವುದೇ ಒಂದು ತಪ್ಪು ಹೆಜ್ಜೆ ಕಂಟಕವಾಗಿ ಬಿಡಬಹುದು. ವೋಟ್ ವಿಚಾರದಲ್ಲಿ ಕೂಡ ಈ ತಪ್ಪು ಆಗಬಾರದು ಎಂದು ಗಿಲ್ಲಿ ಆಪ್ತರು ಹೀಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಹೊರಗಡೆ ಗಿಲ್ಲಿ ಕ್ರೇಜ್ ಕೂಡ ಜೋರಾಗಿದೆ. ಇತರೆ ಸ್ಪರ್ಧಿಗಳ ಕುಟುಂಬದವರು ಕೂಡ ಗಿಲ್ಲಿ ಆಟಕ್ಕೆ ಜೈ ಎಂದಿದ್ದಾರೆ. ಹಾಗಾಗಿ ಆತನಿಗೆ ಹೆಚ್ಚು ವೋಟುಗಳು ಬೀಳುವುದರಲ್ಲಿ ಅನುಮಾನವಿಲ್ಲ. ಆದರೆ ದಾಖಲೆ ಮಟ್ಟದಲ್ಲಿ ವೋಟ್ ಮಾಡಿ ಗೆಲ್ಲಿಸೋಣ ಎಂದು ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ.
ಬರೆದಿದ್ದಾರೆ. ನಾವೆಲ್ಲರೂ 99 ಓಟುಗಳನ್ನ ಗಿಲ್ಲಿಗೆ ಹಾಕ್ತೀವಿ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಇನ್ನು ಮಂಡ್ಯದ ಹುಡುಗ ಗಿಲ್ಲಿ ಅವರ ಜನಪ್ರಿಯತೆ ನಿಜಕ್ಕೂ ಒಂದು ಹೊಸ ದಾಖಲೆಯನ್ನೇ ಬರೆಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫಾಲೋವರ್ಸ್ ಸಂಖ್ಯೆ 1 ಕೋಟಿಯ ಸಮೀಪಕ್ಕೆ ತಲುಪಿರುವುದು ಸಾಮಾನ್ಯ ಮಂಡ್ಯದ ಹುಡುಗನೊಬ್ಬನಿಗೆ ಕರ್ನಾಟಕದಾದ್ಯಂತ ಸಿಕ್ಕಿರುವ ಅತಿ ದೊಡ್ಡ ಬೆಂಬಲವಾಗಿದೆ. ಗಿಲ್ಲಿ ನಟನ ನಲ್ಲಿ ಮೂಳೆ ಕಾಮಿಡಿ ವಿಡಿಯೋಗಳು ಮತ್ತು ಕಾಮಿಡಿ ಕಿಲಾಡಿಗಳು ಶೋನಿಂದ ಗಳಿಸಿದ ಜನಪ್ರಿಯತೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ದುಪ್ಪಟ್ಟಾಗಿದೆ. ಮಂಡ್ಯದ ಶೈಲಿಯ ಮಾತುಗಳು, ನಿಷ್ಕಲ್ಮಶವಾದ ಹಾಸ್ಯ ಮತ್ತು ಯಾರಿಗೂ ಹೆದರದೆ ನೇರವಾಗಿ ಮಾತನಾಡುವ ಅವರ ಗುಣ ಜನರಿಗೆ ಬಹಳ ಇಷ್ಟವಾಗಿದೆ. ಹಿಂದೊಮ್ಮೆ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ಇಂದು ಬಿಗ್ ಬಾಸ್ ವೇದಿಕೆಯವರೆಗೆ ತಲುಪಿರುವ ಗಿಲ್ಲಿ ಅವರ ಬದುಕು ಅನೇಕರಿಗೆ ಸ್ಫೂರ್ತಿಯಾಗಿದೆ. ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ದ ಅದೇ ಸ್ಥಳದಲ್ಲಿ ಇಂದು ಸ್ಟಾರ್ ಆಗಿ ಮಿಂಚುತ್ತಿರುವುದು ಅವರ ಶ್ರಮಕ್ಕೆ ಸಾಕ್ಷಿ. ಇನ್ನು ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ಯುವಕರು ಗಿಲ್ಲಿ ಪರವಾಗಿ ರೀಲ್ಸ್ ಮತ್ತು ಫ್ಯಾನ್ ಪೇಜ್ಗಳ ಮೂಲಕ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. 1 ಕೋಟಿ ಫಾಲೋವರ್ಸ್ ಸಾಧನೆ ಮಾಡಿದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ ಮೊದಲ ಸಾಮಾನ್ಯ ಸ್ಪರ್ಧಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಲಿದ್ದಾರೆ.